ತಾನು ಆಡಿದಂತ ಪ್ರತಿ ಪಂದ್ಯದಲ್ಲೂ ಕೂಡ ಸರ್ವಾಂಗೀಣ ಪ್ರದರ್ಶನ ನೀಡುತ್ತಿರತಕ್ಕಂಥ ದಾಮು ಮತ್ತು ಅಶ್ವಿನ್ ಈ ಪಂದ್ಯದಲ್ಲಿ ಯಾವ ರೀತಿಯ ಪ್ರದರ್ಶನವನ್ನು ನೀಡ್ತಾರೆ ನೋಡಬೇಕಾಗಿದೆ. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯಬಲ್ಲಂತ ಪ್ರಯತ್ನ ಮಿಡಾನ್ ಮೇಲ್ಭಾಗದಲ್ಲಿ ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್ ಬಾರಿ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಸಂಭವ್ಯ ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು, 4 ಓಟವನ್ನು ಅಟ್ಟಾಯಿಸ್ತಾ ಇದ್ದಾರೆ. ಕೇವಲ 2 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ. 3 ಫಾರ್ ನೋ ಲಾಸ್ ರಾಯಲ್ ಚಾಲೆಂಜರ್ಸ್. ಆರಂಭಿಕ ಪವರ್ ಪ್ಲೇ ಓವರ್ ಅಲ್ಲಿ ವಿಕೆಟ್ ಅನ್ನು ಉರುಳಿಸಬಲ್ಲಂತ ಎಸೆತಗಾರ ಲೋಕಿ, ಬಹಳಷ್ಟು ಅನುಭವಿ ಬೌಲರ್. ಬಿರುಸಿನ ಹೊಡೆತ ಮಿಡ್ ಆಫ್ ಮೇಲ್ಭಾಗದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್, ಕೂದಲೆಳೆ ಅಂಚಿನಲ್ಲಿ ಪಾರಾಗ್ತಾ ಇರ್ತಕ್ಕಂಥ ಅಶ್ವಿನ್. 5 ಓವರ್ಗಳ ಪಂದ್ಯ, ಕೊನೆಯ ಓವರ್ವರೆಗೆ ರಾಯಲ್ ಚಾಲೆಂಜರ್ಸ್ಗೆ ಅಶ್ವಿನ್ ಕ್ರೀಸ್ ಒಳಭಾಗದಲ್ಲಿರುವಂತ ವಿಚಾರ ವೆರಿ ಇಂಪಾರ್ಟೆಂಟ್ ಪಂದ್ಯ ಕೂಡ. ಸ್ವಲ್ಪ ಮಟ್ಟಿಗೆ ಹೆಜ್ಜೆ ತಪ್ಪಿದ್ರು ಕೂಡ ಕದಂಬ ವಾರಿಯರ್ಸಿನ ಆಟಗಾರರು ಗೆಲುವಿನ ಕಡೆಗೆ ಮುಖ ಮಾಡುವಂತ ಚಾನ್ಸಸ್ ಇದೆ. ಬಹಳ ಉತ್ತಮ ರೀತಿಯ ಎಸೆಗಾರಿಕೆ ಮತ್ತು ದಾಂಡುಗಾರಿಕೆಯನ್ನ ಹೊಂದಿರತಕ್ಕಂಥ ತಂಡ ಕದಂಬ ವಾರಿಯರ್ಸ್. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತ ದಾಮೋದಾಣಿನ ಮುಖಾಂತರವಾಗಿ ತನ್ಮೂಲಕ ಸ್ಲಾಟ್ ಸ್ವೀಪ್ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಮೇಲ್ಭಾಗದಲ್ಲಿ ಸಿಕ್ಸರ್. ಆದಿತ್ಯವಾರದ ಮೊದಲ ಸಿಕ್ಸರ್ ಇವಾಗ ರಾಯಲ್ ಚಾಲೆಂಜರ್ಸ್ ಪರವಾಗಿ ದಾಮು ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಮೊದಲ ಪವರ್ ಪ್ಲೇ ಓವರ್ ಲಾಭವನ್ನ ಪಡೆಯುವಂತ ಸೂಚನೆಗಳು ಬರ್ತಾ ಇದೆ. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. 10 ಫಾರ್ ನೋ ಲಾಸ್ ರಾಯಲ್ ಚಾಲೆಂಜರ್ಸ್. ಮತ್ತೆ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೀಸುವಂತಹ ಪ್ರಯತ್ನಗಳಿತ್ತು. ತೀರಾ ದುರ್ಬಲವಾಗಿರ್ತಕ್ಕಂಥ ಎಸೆತಗಳಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸುವಂತಹ ಸಾಮರ್ಥ್ಯವನ್ನು ದಾಮು ಹೊಂದಿದ್ರು ಕೂಡ ಪ್ರಸ್ತುತ ಈ ಎಸೆತದಲ್ಲಿ ಯಾವುದೇ ರೀತಿಯ ಓಟವನ್ನು ದಾಖಲಿಸ್ತಾ ಇಲ್ಲ. ಸುಲಭದ ತುತ್ತಾಗಿದ್ರು ಕೂಡ ಆ ಸುಲಭ ತುತ್ತನ್ನು ಪಡ್ಕೊಳ್ಳುವಲ್ಲಿ ವಿಫಲತೆ ಆಗಿರ್ತಕ್ಕಂಥ ದಾಮು. ಈ ರೀತಿಯಾಗಿ ಮೊದಲ ಓವರ್ ಮುಕ್ತಾಯಕ್ಕೆ 10ಕ್ಕೆ ನೋ ಲಾಸ್ ಆಟವನ್ನು ಆಡ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ ಇನ್ನು ಉಳಿದ 24 ಎಸೆತಗಳ ಮುಂದೆ ಅದು ಸೋಟವನ್ನು ದಾಖಲಿಸ್ತಾರೆ. ಕಾದಿ ನೋಡಬೇಕಾಗಿದೆ. ವ್ಯವಸ್ಥಿತ ಕಾರ್ಯಕ್ರಮದಲ್ಲಿ ಆರಂಭಿಕ ದಿನದಲ್ಲಿ ಕೂಡ ನೇರ ಪ್ರಸಾರವನ್ನು ನೀಡ್ತಾ ಇರತಕ್ಕಂಥ ಈ ಭಾಗದ ಮತ್ತೊಂದು ಜನಪ್ರಿಯ ಸಂಸ್ಥೆ ಭಗೀರಥ ಯುವಸೇನೆ 3 ಬಾರಿಯೂ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮುಗಿಸಿದ್ರೆ 4ನೇ ಬಾರಿಗೆ ಇವಾಗ ಪ್ರೀಮಿಯರ್ ಲೀಗ್ ಆವೃತ್ತಿಯನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯಾಟದ ನೇರ ಪ್ರಸಾರವನ್ನು CR7 ಅಫಿಷಿಯಲ್ ಬೆಂಗಳೂರಿನ ಸಂಸ್ಥೆ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದಾವೆ. ಹಲೋ, ಸೆಕೆಂಡ್ ಓವರ್ ಅಲ್ಲಿ ಶ್ರೀನಿವಾಸ್ ಸೆಕೆಂಡ್ ಓವರ್ ಅಲ್ಲಿ 2 ಶತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಮೂರನೇ ಬಾರಿಗೆ ಸದ ಚೆಂಡು ತೀರಾ ಹೊರಭಾಗದಲ್ಲಿ ಹಾದು ಹೋಗ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆಯನ್ನು ನಿರ್ಣಾಯಕರು ರವಾನಿಸಿದ್ರು. ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ಮೂಲಕ ಇವಾಗ 12ಕ್ಕೆ ತಲುಪ್ತಾ ಇದೆ. 12 ಫಾರ್ ನೋ ಲಾಸ್. ಬಿರುಸಿನ ಹೊಡೆತವನ್ನು ಕಾಣುವಂತಹ ಪ್ರಯತ್ನಗಳು ಸಾಗ್ತಾ ಇದ್ರು ಕೂಡ ಒಂದೆಡೆಯಲ್ಲಿ
ಕೋರ್ಟ್ ಬಿಯಾನ್ಗಾಗಿ ಬಲವಾದ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ, ಕೇವಲ ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕದಂಬ ವಾರಿಯರ್ಸ್ ಆಟಗಾರ ಆರಂಭಿಕ ಹಂತದಲ್ಲಿ ಲೋಕಿಯರನ್ನ ಪರಿಚಯಿಸಿದ್ರು. ಸೆಕೆಂಡ್ ಓವರ್ ಅಲ್ಲಿ ಶ್ರೀನಿವಾಸ್ ಶ್ರೀನೀರ್ ಅವರನ್ನ ಪರಿಚಯಿಸ್ತಾ ಇದ್ದಾರೆ. ಬ್ರೇಕ್ ಥ್ರೂ ಹುಡುಕಾಟದಲ್ಲಿ ಇರ್ತಕ್ಕಂಥ ಕದಂಬ ವಾರಿಯರ್ಸ್ಗೆ ಶ್ರೀನಿ ಅದ್ಯಾವ ರೀತಿಯಾಗಿ ಬ್ರೇಕ್ ಥ್ರೂ ಅನ್ನು ತಂದು ಕೊಡ್ತಾ ನೋಡಬೇಕಾಗಿದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ತನ್ಮೂಲಕ ದಾಮು ವಿಕೆಟ್ ಪತನ. 12ರ ಒಂದು ಜೊತೆ ಆಟವನ್ನ ಬ್ರೇಕ್ ಥ್ರೂ ತಂದುಕೊಂಡಂತಹ ಶ್ರೀನಿವಾಸ್ ಶ್ರೀನಿ ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದ್ದಾರೆ. ರಾಯಲ್ ಚಾಲೆಂಜರ್ಸ್ ಶಾರ್ಟ್ ಟರ್ನ್ ಭಾಗದಲ್ಲಿ ಬೌಂಡರಿ ದಾಖಲಿಸುವಂತ ಲೆಕ್ಕಾಚಾರ, ರಿವರ್ಸ್ ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ದಾಮು ಮಾಡಿದ್ರು. ಕೆಟ್ಟ ಹೊಡೆತದ ಲೆಕ್ಕಾಚಾರ ಇಲ್ಲಿ ದಾಮು ವಿಕೆಟ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ RCBಗೆ ಒಂದು ರೀತಿಯಾಗಿ ಆರಂಭಿಕ ಫ್ರಂಟ್ ಲೈನ್ ಓವರ್ ಅಲ್ಲಿ ಬಹಳಷ್ಟು ಜವಾಬ್ದಾರಿತ ಇನ್ನಿಂಗ್ಸ್ ಅನ್ನು ಆಡಬಲ್ಲಂತ ಸಾಮರ್ಥ್ಯಗಳು, ಸಮಯಕ್ಕೆ ಸರಿಯಾಗಿ ಒಂಟಿ ಮತ್ತು ಅವಳಿ ಓಟಗಳನ್ನು ಆಡುವುದರ ಮುಖಾಂತರವಾಗಿ ಇನ್ನಿಂಗ್ಸ್ ಅನ್ನು ಬಿಲ್ಡ್ ಮಾಡಬಲ್ಲಂತ ಸಾಮರ್ಥ್ಯವನ್ನು ಕೂಡ ಹೊಂದಿರತಕ್ಕಂಥ ಆಟಗಾರ. ಪ್ರಸ್ತುತ ಸಮಯ ಸರಿತಾ ಇದ್ದಾಗ ಕ್ರೂಷಿಯಲ್ ಪಂದ್ಯಗಳ ಆರಂಭವನ್ನು ಕಾಣ್ತಾ ಇದ್ದ ಹಾಗೆ ಆ ಪಂದ್ಯಕ್ಕೆ ಸರಿಯಾಗಿ ತೂಗಿಕೊಂಡು ಹೋಗಬಲ್ಲಂತ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ದಾಮೂರ್ ಅವರ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ ಸದ್ಯ ಅವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಮಲ್ಲೇಶ್ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. PRKಯ ನಾಯಕರು ಬನ್ನಿ ಟಾಸ್ ಕಾರ್ಯಕ್ರಮಕ್ಕೆ. PRK ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಸೋಲ್ಜರ್ ತಂಡದ ನಾಯಕರಿಗಾಗಲೇ ನಮ್ಮ ಜೊತೆಗೆ ರೆಡಿ ಇದ್ದಾರೆ. ಕರೆಯೋದಕ್ಕೂ ಮುಂಚೆಯೇ ಬಂದು ಟಾಸ್ಗೆ ನಿತ್ಯರು ಅಂತಂದ್ರೆ ಖುಷಿ ಆಗುತ್ತೆ. PRK ಕ್ಯಾಪ್ಟನ್ ಇಮಿಡಿಯೇಟ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಸರ್. ಇವತ್ತಿನ 3ನೇ ಪಂದ್ಯದಾಗಿರುತ್ತೆ. ಯಾವುದೇ ಕಾಲಕ್ಕೂ ಕೊಡುವ ಕಾಲಹರಣ ಮಾಡೋ ಹಾಗೆ ಇಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಇತ್ತ ನಡುವೆ ಮತ್ತೊಂದು ವಿಕೆಟ್ ಪತನ. ಸೆಕೆಂಡ್ ವಿಕೆಟ್ ಅನ್ನ ಶ್ರೀನಿ ಪಡ್ಕೊಂಡ್ರು. ರಾಯಲ್ ಚಾಲೆಂಜರ್ಸ್ 12ಕ್ಕೆ 2ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಮಲೇಶ್ ಬ್ಯಾಕ್ ಟು ದಿ ಪೆವಿಲಿಯನ್. ರಾಯಲ್ ಚಾಲೆಂಜರ್ಸ್ ಕೇವಲ 12 ಓಟಗಳು 2ನೇ ವಿಕೆಟ್ಸ್ ಅನ್ನ ಇಲ್ಲಿ ಬಿಟ್ಟು ಕೊಡ್ತಾ ಇರ್ತಕ್ಕಂಥ ತಂಡ. ಈ ಹಂತದಲ್ಲಿ ನಿಶಾಂತ್ ಅಂತಿಮ ಸ್ಲಾಗ್ ಓವರ್ಗಳಲ್ಲಿ ಬಿರುಸಿನ ಆಟವನ್ನು ಆಡುವಂತ ಸಾಮರ್ಥ್ಯವನ್ನು ಹೊಂದಿದಂತ ಆಟಗಾರ ಇಲ್ಲಿ ಜೊತೆ ಆಗ್ತಾ ಇದ್ದಾರೆ. ಅದ್ಯಾವ ರೀತಿಯ ಒಂದು ಆಟವನ್ನು ನಿಶಾಂತ್ ಆಡ್ತಾ ನೋಡಬೇಕಾಗಿದೆ. 2 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡಿರ್ತಕ್ಕಂಥ ತಂಡ ಸದ್ಯ ಜವಾಬ್ದಾರಿತ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯ ಪಂದ್ಯ. ಅಶ್ವಿನ್ ಮತ್ತು ನಿಶಾಂತ್ ಜೊತೆ ಆಟವನ್ನು ಮಾಡಲೇಬೇಕಾಗಿದೆ. ಮೂರನೇ ಓವರ್ ಅಲ್ಲಿ ರಂಜಿತ್ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಲೋಕಿ, ತದನಂತರ ಶ್ರೀನಿ, ಇವಾಗ ರಂಜು. ಈ ರೀತಿಯಾಗಿ 3ನೇ ಬೌಲರ್ ಅನ್ನು ಕೂಡ ಪರಿಚಯಿಸ್ತಾ ಇದ್ದಾರೆ ಇಲ್ಲಿ ಕದಂಬ ವಾರಿಯರ್ಸ್. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಎಸೆತಗಳೇ ಕದಂಬ ವಾರಿಯರ್ಸ್ ತಂಡವನ್ನ ಗೆಲುವಿನ ದಡ ಸೇರಿಸುತ್ತೆ. ರಾಯಲ್ ಚಾಲೆಂಜರ್ಸ್ಗೆ ಅಂತಿಮ ಹಂತವರೆಗೆ ಅಶ್ವಿನ್ 4 ಕಚ್ಚಿ ಆಡಬೇಕಾದಂತ ಅನಿವಾರ್ಯತೆ ಇದೆ. ಬೆರಸಿನ ಹೊಡೆತವನ್ನು ದಾಖಲಿಸಿದ್ರು. ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್, ಇನ್ನು 4 ಎಸೆತ ಬಾಕಿ ಉಳಿತಾ ಇದೆ.
ಸುಂದರತೆ ಎಸೆತ ಮತ್ತೆ ಒಟ್ಟೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಆದಿತ್ಯವಾರ ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಕದಂಬ ವಾರಿಯರ್ಸಿನ ಬೌಲರ್ಸ್ಗಳು. ಈವರೆಗೆ ಕಂಪ್ಲೀಟ್ ಆಗಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇರತಕ್ಕಂತ ತಂಡ ಕದಂಬ ವಾರಿಯರ್ಸ್. ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಸಮಸ್ಯೆಯನ್ನ ಕೊಡ್ತಾ ಇದ್ದಾರೆ. ಕದಂಬ ವಾರಿಯರ್ಸಿನ ಕೆಲವೊಂದು ಪೇಸ್ ವೇರಿಯೇಷನ್ ಎಸೆತಗಳೇ ಇಲ್ಲಿ ರಾಯಲ್ ಚಾಲೆಂಜರ್ಸಿನ ದಾಂಡಿಗರಿಗೆ ತಲೆಬೇನೆಯನ್ನು ಉಂಟು ಮಾಡ್ತಾ ಇದೆ. ಕೆಲವೊಮ್ಮೆ ವೇಗವಾಗಿ ಎಸೆಬಲ್ಲಂತ ಚೆಂಡಿಗೆ ಅಶ್ವಿನ್ ಅವರ ಪ್ಲಸ್ ಪಾಯಿಂಟ್ ಅನ್ನು ಅರಿತಿರ್ತಕ್ಕಂಥ ಕದಂಬ ವಾರಿಯರ್ಸಿನ ಬೌಲರ್ಗಳು ಸ್ವಲ್ಪ ಮಟ್ಟಿಗೆ ಗತಿ ಪರಿವರ್ತನೆ ಮಾಡುವಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಆ ಪ್ರಯತ್ನವೇ ಈವರೆಗೆ ಕದಂಬ ವಾರಿಯರ್ಸ್ಗೆ ಪ್ಲಸ್ ಆಗ್ತಾ ಇದೆ, ನೆಗೆತವನ್ನ ಕಂಡ್ಕೊಳ್ತಾ ಇದೆ. ತೀರಾ ಶಫಲ್ ಆಗಿ ಆಡಬಲ್ಲಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಡಾಟೆಡ್ ಡೆಲಿವರಿಯ ಒಂದು ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡ್ಕೊಳ್ತಾ ಇದೆ. ಇನ್ನು ಕೊನೆಯ ಎಸೆತ ಈ ಓವರ್ ನಲ್ಲಿ ಬಾಕಿ ಇದೆ. ಅಣ್ಣ ಸಾಧ್ಯವಾದಷ್ಟು ಸೈಡ್ ಇಂದ ಹೋಗಿ, ಲೈವ್ ಇದೆ. ಆರ್ಗನೈಸರ್ ಆಗಿ ನೀವೇ ಮಧ್ಯದಿಂದ ಹೋದ್ರೆ ಹೇಗೆ? ಪಂದ್ಯ ಮುಂದುವರಿಸಿಕೊಳ್ಳಿ ಕದಂಬ ವಾರಿಯರ್ಸ್. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೇವಲ ಒಂದೋಟವನ್ನಷ್ಟೇ ನೀಡಿದಂತಹ ಬೌಲರ್ ರಂಜು ಆ ನಿಟ್ಟಿನಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ 13 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ಸ್. ಇನ್ನುಳಿದ 2 ಓವರ್ 10 ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. 2 ದಿನಗಳಿಂದ ನಿರಂತರವಾಗಿ ಸಾಗ್ತಾ ಇರತಕ್ಕಂಥ ಹಗಲಿನ ಪಂದ್ಯಾಟದ ಫಲಿತಾಂಶಗಳನ್ನು ಗಮನಿಸಿದ್ರೆ 50, 55, 60 ಮೊತ್ತ ಆರಂಭಿಕ ಹಂತದಲ್ಲಿ ದಾಂಡಿಗತ್ವವನ್ನು ಮಾಡುವಂತ ತಂಡ ದಾಖಲಿಸಿದ್ರಾದ್ರೂ 100ರಲ್ಲಿ 99% ಆ ಮೊದಲ ಹಂತದಲ್ಲಿ ದಾಂಡಿಗತ್ವವನ್ನು ಮಾಡಿರ್ತಕ್ಕಂಥ ತಂಡಗಳ ಈ ಒಂದು ಕ್ರೀಡಾಂಗಣದಲ್ಲಿ ಗೆಲುವನ್ನು ಕಂಡುಕೊಳ್ತಾ ಇದೆ. 50ರ ಒಳಗಾಗಿ 45ರಿಂದ ಮೇಲ್ಸರದಿಯ ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡಗಳ ಪೈಕಿಯನ್ನು ಗಮನಿಸಿದ್ರೆ ಚೇಸಿಂಗ್ ಪ್ರಕ್ರಿಯೆ ಇಲ್ಲಿ ಗೆಲುವನ್ನು ಕಂಡುಕೊಂಡಿದ್ದಾರೆ. ಆ ಲೆಕ್ಕಾಚಾರವನ್ನು ಗಮನಿಸಿದಾಗ ಬಹುಶಃ ಎಲ್ಲೋ ಒಂದು ಕಡೆಯಿಂದ 3 ಓವರ್ಗಳ ಮುಕ್ತಾಯಕ್ಕೆ 13 ಓಟವನ್ನು ದಾಖಲಿಸಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಇನ್ನುಳಿದ ಓವರ್ನಲ್ಲಿ ನೈಜ ಪ್ರದರ್ಶನವನ್ನು ಅಶ್ವಿನ್ ಮತ್ತು ನಿಶಾಂತ್ ನೀಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಬೌಲರ್ಗಳ ಧೃತಿಗಡಬಲ್ ಅಂತ ಹೊಡೆತಗಳನ್ನು ದಾಖಲಿಸಬೇಕಾಗಿದೆ. ಅದ್ಯಾವ ರೀತಿಯಾಗಿ ಇಲ್ಲಿ ಅಶ್ವಿನ್ ಮತ್ತು ನಿಶಾಂತ್ ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 4ನೇ ಓವರಲ್ಲಿ ಕಿಟ್ಟಿ ತೀರಾ ಸ್ಲೋವರ್ ಆಗಿ ಬೀಳ್ತಾ ಇದೆ. ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಶಾರ್ಟ್ ರೇಸಿಂಗ್ ಡೆಲಿವರಿ, ಚುಕ್ಕಿ ಎಸೆತ. ಕದಂಬ ವಾರಿಯರ್ಸಿನ ಬೌಲರ್ಸ್ಗಳು ಪ್ರತಿಯೊಬ್ಬರು ಕೂಡ ಬಹಳಷ್ಟು ಉತ್ತಮ ಎಸೆಗಾರಿಕೆ ಮಾಡ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಲೋಕಿ, ತದನಂತರ ಶ್ರೀನಿ, ತದನಂತರ ರಂಜು. ಇವಾಗ ಕಿಟ್ಟಿ ಎಸೆದ 2ನೇ ಚೆಂಡು, ತೀರಾ ಸ್ಲೋವರ್ ಎಸೆತ. ಕೆಣಕುವ ಪ್ರಯತ್ನ ಮಾಡಿರ್ತಕ್ಕಂಥ ಆಟಗಾರ ಅಶ್ವಿನ್. ವಿಕೆಟ್ ಪತನ. ಮತ್ತೊಂದು ವಿಕೆಟ್ ಸಲ ಕಳ್ಕೊಳ್ತಾ ಇದೆ ಇಲ್ಲಿ ರಾಯಲ್ ಚಾಲೆಂಜರ್ಸ್. ಅಶ್ವಿನ್ ರವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ ಸಿಧು ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಸ್ಲಾಗ್ ಮತ್ತು ಡೆತ್ ಓವರ್ ನಲ್ಲಿ ಕನಿಷ್ಠ ಪಕ್ಷ ಉಳಿದಂತ 10 ಎಸೆತಗಳ ಮುಂದೆ 20ರಿಂದ 25 ಓಟವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರೆ ಅದು ಸ್ವಲ್ಪ ಮಟ್ಟಿಗೆ RCBಗೆ ಪ್ಲಸ್ ಆಗುತ್ತೆ. ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಮತ್ತೆ RCB ಆಟಗಾರರು ರಾಯಲ್ ಚಾಲೆಂಜರ್ಸಿನ ಆಟಗಾರರು ಬೌಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ 1ರಿಂದ 2 ಓವರ್ಗಳಲ್ಲೇ ಕದಂಬ ವಾರಿಯರ್ಸ್ 2ರಿಂದ 3 ವಿಕೆಟ್ಸ್ ಅನ್ನು ಕೂಡ ಉರುಳಿಸಿದ ಮಾತ್ರ ಈ ಪಂದ್ಯ ಗೆಲ್ಲುವಂತ ಸಾಧ್ಯತೆ ಇದೆ. ಸ್ವಲ್ಪ ಮಟ್ಟಿಗೆ ಫಲಿತಾಂಶ ಬುಡ ಮೇಲಾದರೂ ಕೂಡ ಕದಂಬ ವಾರಿಯರ್ಸ್ ಇವತ್ತಿನ ಗೆಲುವನ್ನು ತಮ್ಮದಾಗಿಸಿಕೊಳ್ಳುತ್ತೆ.
ಪಂದ್ಯವನ್ನು ಮುಂದುವರಿಸಿಕೊಳ್ಳಿ ಕದಂಬ ವಾರಿಯರ್ಸ್. 4 ಎಸೆತ ಇನ್ನೂ ಕೂಡ ಇಲ್ಲಿ ಕಿಟ್ಟಿ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಕೇವಲ 13ಕ್ಕೆ 3 ವಿಕೆಟ್ಸ್ ಎಲ್ಲ ಕಳ್ಕೊಂಡದ ಒಂದು ತಂಡ. ಬೆರೋಸಿನ ಹೊಡೆತ ಲೆಫ್ಟಿ ಆಟಗಾರ ಮುಖ್ಯವಾಗಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಕೌಕಾನ್ ಸೀಮಾ ರೇಖೆಯಲ್ಲಿ ಬಹಳ ಶುದ್ಧವರ್ತಿಯಾದ ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ರಾಯಲ್ ಚಾಲೆಂಜರ್ಸ್ ಮತ್ತೊಂದು ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ಗೆಲುವಿನ ಲೆಕ್ಕಾಚಾರದೊಂದಿಗೆ ಗೆಲುವಿನ ಆಸೆಯೊಂದಿಗೆ ಅಂಕಣಕ್ಕೆ ದಾನ್ಗುಣಿಯನ್ನು ಇಟ್ಟಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸಿನ ತಂಡ ಪ್ರತಿಯೊಬ್ಬ ಆಟಗಾರ ಕೂಡ ನಿರೀಕ್ಷಿತ ಮಟ್ಟದ ಪ್ರದರ್ಶನವನ್ನು ನೀಡ್ತಾ ಇಲ್ಲ. ಈ ವಿಚಾರವೇ ತಂಡಕ್ಕೆ ಒಂದಷ್ಟು ಸಮಸ್ಯೆ ಕೂಡ. ಆರಂಭಿಕ ಓವರ್ನಿಂದಲೇ ಕದಂಬ ವಾರಿಯರ್ಸಿನ ಬೌಲರ್ಗಳು ಸ್ಪಷ್ಟ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಮೊದಲ ಹಂತದ ಚಾಲಕರ ಸೀಟಲ್ಲಿ ಮುಂದುವರಿತಾ ಇರತಕ್ಕಂಥ ತಂಡ ಡ್ರೈವಿಂಗ್ ಸೆಟ್ ಅಲ್ಲಿ ಕುಳಿತುಕೊಂಡು ಬ್ಯಾಕ್ ಟು ಬ್ಯಾಕ್ ಎಕ್ಸಲೇಟರ್ ಅನ್ನು ತುಳಿತಾ ಇರತಕ್ಕಂಥ ಕದಂಬ ವಾರಿಯರ್ಸ್ ಟಾಪ್ ಗೇರ್ ನಲ್ಲಿ ಈ ಪಂದ್ಯವನ್ನು ಕೊಂಡೊಯ್ತಾ ಇರತಕ್ಕಂಥ ತಂಡ ಕೂಡ. ಬಹಳ ಸುತ್ತಮುತ್ತ ಗುಡ್ಲ್ಯಾಂಡ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಈ ರೀತಿಯಾಗಿ ಪ್ರತಿ ಚಡಿನಲ್ಲೂ ಕೂಡ ಕೇವಲ ಡಾಟ್ ಬಾಲ್ಗಳಿಗೆ ಕದಂಬ ವಾರಿಯರ್ಸಿನ ಬೌಲರ್ಸ್ಗಳು ಗಮನವನ್ನು ಹರಿಸಿದ್ರೆ ಅದೇ ತಂಡದ ಗೆಲುವಿನ ಪ್ರಮುಖ ಪಾತ್ರವಾಗುತ್ತೆ. ಬ್ಯಾಕ್ ಫುಟ್ ನಲ್ಲಿ ಆಡಬಲ್ಲಂತಹ ಪ್ರಯತ್ನ, ತನ್ಮೂಲಕ ಶಾರ್ಟ್ ಅಕ್ಷಾ ಕವರ್ಸ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, 2 ಓಟದ ಪ್ರಯತ್ನ, ತನ್ಮೂಲಕ ಮತ್ತೆ ರನ್ಔಟ್. ಮತ್ತೊಂದು ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ರಾಯಲ್ ಚಾಲೆಂಜರ್ಸ್. ಅಂತಿಮ ಓವರ್ಗಳಲ್ಲಿ ಕನಿಷ್ಠ ಪಕ್ಷ ಪ್ರತಿ ಚಳಿಯಲ್ಲಿ ಕೂಡ ಸಿಕ್ಸರ್ ಬೌಂಡ್ರಿಗಳು ದಾಖಲಿಸಲು ಕಷ್ಟವಾಗಿದ್ರು ಕೂಡ ಒಂಟಿ ಹುಳಿ ಓಟಗಳನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ವಿಶಾಲವಾಗಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಗ್ಯಾಪ್ ಹುಡುಕಿಕೊಂಡು 1 ರಿಂದ 2 ಓಟವನ್ನಾದರೂ ದಾಖಲಿಸುವಂತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಪದೇ ಪದೇ ವಿಕೆಟ್ಸ್ ಅನ್ನು ಬಿಟ್ಕೊಡ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸಿನ ತಂಡ ಕಂಪ್ಲೀಟ್ ಆಗಿ ಒತ್ತಡದಲ್ಲಿ ಸಿಲುಕಿರ್ತಕ್ಕಂಥ ತಂಡ. ಆರಂಭಿಕ ಹಂತದಲ್ಲಿ ದಾಂಡಿಗತ್ತನ್ನು ಮಾಡುವಂತ ಸಂದರ್ಭದಲ್ಲಿ ಶಿರದ ಮೇಲ್ಭಾಗದಲ್ಲಿ ಅಪಾಯದ ಕರ್ರಿ ಬಾವುಟ ಹಾರಾಟವನ್ನು ಮಾಡ್ತಾ ಇದೆ. ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಸುಜಿಟಿ ಬಾರಿ ಡೀಪ್ ಗಲ್ಲಿ ಸೀಮಾರಕ್ಕೆಲ್ಲ ಕಟ್ಕೊಳ್ತಾ ಇದೆ ಬೌಂಡ್ರಿ. ಅಂತಿಮ ಚರಣದಲ್ಲಿ ಬೌಂಡ್ರಿ ಅವಕಾಶ ಮಾಡಿಕೊಟ್ರು. 4 ಓವರ್ಗಳ ಮುಕ್ತಾಯಕ್ಕೆ 18ಕ್ಕೆ 5 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಇನ್ನುಳಿದ 6 ಎಸೆತಗಳ ಮುಂದೆ ಅದೇ ಸೋಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 5 ಚೆಂಡುಗಳ ಮುಂದೆ 4 ಓಟವನ್ನು ದಾಖಲಿಸಿರ್ತಕ್ಕಂಥ ನಿಶಾಂತ್ ಉನ್ನಡೆ ಆದ್ರೆ ತಾನು ಎದುರಿಸಿದ ಮೊದಲ ಚೆಂಡಿನಲ್ಲಿ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಪ್ರತಾಪ ಇನ್ನು 4 ಚೆಂಡುಗಳನ್ನು ಎದುರಿಸಿ ಯಾವುದೇ ರೀತಿಯ ಓಟವನ್ನು ದಾಖಲಿಸದೇ ಇರತಕ್ಕಂಥ ನಿಶ್ಚಿತ್ ಈ ಅಂತಿಮ ಓವರ್ ನಲ್ಲಿ ಅದೇ ಸೋಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂತಿಮ ಓವರ್ ಅಲ್ಲಿ ಮತ್ತೆ ಶ್ರೀನಿವಾಸ್ ತನ್ನ ಮೊದಲ ಓವರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡ್ಕೊಂಡಿದ್ದ ಎಸೆತಗಾರ. ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ಕೌಕರ್ ವಿಭಾಗದಲ್ಲಿ ಸುಲಭ ಕ್ಯಾಚ್. ಆ ನಿಟ್ಟಿನಲ್ಲಿ ನಿಶ್ಚಿತ್ ವಿಕೆಟ್ ಪತನ. ರಾಯಲ್ ಚಾಲೆಂಜರ್ಸ್ ಮತ್ತೊಂದು ವಿಕೆಟ್ಸ್ ಎಲ್ಲ ಕೂಡ ಇಲ್ಲಿ ಕಳ್ಕೊಳ್ತಾ ಇದೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಸೋಲ್ಜರ್ಸ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎದುರಾಳಿಯ ತಂಡ ದಾಂಡಿಗತನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೋಡಿ. ಸೋಲ್ಜರ್ಸ್ ವಿನ್ ದ ಟಾಸ್, elected to bowl first.
ಹೊಸ ಆಟಗಾರ ಧ್ರುವ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮರಿತಾಗಿರ್ತಕ್ಕಂಥ ಎಸೆತ, ತನ್ಮೂಲಕ ಮತ್ತೆ ವಿಕೆಟ್. ಬ್ಯಾಕ್ ಟು ಬ್ಯಾಕ್ ರಾಯಲ್ ಚಾಲೆಂಜರ್ಸ್ನ ದಾಂಡಿಗರ ಪೆವಿಲಿಯನ್ ಪೀರಿಯಡ್ ಅನ್ನು ಮಾಡ್ತಾ ಇದ್ದಾರೆ. ಆದಿತ್ಯವಾರದ ಪಂದ್ಯದಲ್ಲಿ ಕದಂಬ ವಾರಿಯರ್ಸ್ ಕೆಸ್ತೂರಿನ ಆಟಗಾರ ಸ್ಪಷ್ಟ ಮೇಲುಗೈ ಸಾಧಿಸ್ತಾ ಇದ್ದಾರೆ. 5ನೇ ಓವರ್ ಚಾಲ್ತಿಯಲ್ಲಿ ಕೇವಲ 18 ಓಟವನ್ನು ನೀಡಿ ಪ್ರಮುಖ 7 ವಿಕೆಟ್ಸ್ ಗಳನ್ನ ಈವರೆಗೆ ನೆಲಕ್ಕುಳಿಸಿದಂತಹ ಕದಂಬ ವಾರಿಯರ್ಸ್ ಕೆಸ್ತೂರು ತಂಡ 2 ದಿನಗಳ ಕಾಲ ಮುಗಿದಂತ ಪಂದ್ಯಾಕೂಟದಲ್ಲಿ ಗಮನಿಸಿದರೆ ಬಹುಶಃ ಆರಂಭಿಕ ಹಂತದಲ್ಲಿ ದಾಂಡಿಗೋತನ ಮಾಡಿದಂತ ತಂಡ ಟಾಸ್ ಪ್ರಕ್ರಿಯೆ ಜಯಿಸಿಕೊಂಡು ಅತಿ ಹೆಚ್ಚು ತಂಡಗಳಲ್ಲಿ ಮೊದಲು ಬ್ಯಾಟಿಂಗ್ ಪ್ರಕ್ರಿಯೆ ಆಯ್ಕೆ ಮಾಡಿಕೊಂಡಿದ್ರು. ಸದ್ಯ ಆದಿತ್ಯವಾರ ದಿನದ ಮುಂದಿನ ಪಂದ್ಯಕ್ಕಾಗಿ ಸೋಲ್ಜರ್ಸ್ ಟಾಸ್ ಅನ್ನು ಗೆದ್ದುಕೊಂಡು ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಪ್ರತಿಯೊಂದು ಫಲಿತಾಂಶಗಳನ್ನು ಕೂಡ ಬುಡ ಮೇಲೆ ಮಾಡುವಂತ ಪ್ರಯತ್ನವನ್ನು ಸೋಲ್ಜರ್ಸ್ ಆಟಗಾರರು ಮಾಡ್ತಾ ಇದ್ದಾರೆ. ಆ ಲೆಕ್ಕಾಚಾರ ಮುಂದಿನ ಹಂತದಲ್ಲಿ ಅದ್ಯಾವ ರೀತಿಯಾಗಿ ಸೋಲ್ಜರ್ ಆಟಕ್ಕೆ ಕೈ ಹಿಡಿಯುತ್ತೆ ನೋಡಬೇಕಾಗಿದೆ. ಮಿಡ್ ಆಫ್ ಮೇಲ್ಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ಔಟ್ರೈಡ್ಸ್ ಮುಖ್ಯವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಕೇವಲ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 3 ಎಸೆತ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆಯ 3 ಎಸೆತ ಮಾತ್ರ ಬಾಕಿ ಇದೆ. ನಡುವೆ ಮತ್ತೆ ಸುಲಭ ಕ್ಯಾಚ್, ಅವಕಾಶಗಳು ವಿಕೆಟ್ ಕೀಪರ್ ಕೈ ಚೆಲ್ಲಿದ್ರು. ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ಒಟ್ಟಾರೆ ರನ್ಔಟ್ ನಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ರಾಯಲ್ ಚಾಲೆಂಜರ್ಸ್. ಒಂದು ಓಟ ಅಂಕಿಅಂಶ ಪಟ್ಟಿಯನ್ನು ಸೇರುತ್ತೆ. 1 ರನ್ನಿಂದ ತಂಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಅಂತಿಮ ಓವರ್ ಅಲ್ಲಿ 3 ವಿಕೆಟ್ಗಳು ನೆಲಕ್ಕುರುಳ್ತಾ ಇದೆ. ಇದರ ನಡುವೆ ಮತ್ತೊಂದು ವಿಕೆಟ್ ಪತನ. 5 ವಿಕೆಟ್ಸ್ ಗಳನ್ನು ಈ ಪಂದ್ಯದಲ್ಲಿ ಶ್ರೀನಿ ಪಡ್ಕೊಳ್ತಾ ಇದ್ದಾರೆ. ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡನ್ನು ಎದುರಿಸಿದಕ್ಕೆ ಇವಾಗ ಶಂಕರ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಲೋ ಸ್ಕೋರ್ ಮ್ಯಾಚ್. ಕೊನೆಯ ಎಸೆತ 9 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ರಾಯಲ್ ಚಾಲೆಂಜರ್ಸ್. ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಅಂತಿಮ ಓವರಲ್ಲಿ ಕೊನೆಯ 1 ಎಸೆತ ಅದ್ಯಾವ ರೀತಿಯಾಗಿ ಫಿನಿಶ್ ಮಾಡ್ತಾ ನೋಡ್ಬೇಕಾಗಿದೆ. 20ಕ್ಕೆ 9. ಶ್ರೀನಿ ಬಹಳಷ್ಟು ಉತ್ತಮ ತೆಗೆಸಿಗಾರಿಕೆಯನ್ನು ಮಾಡಿದ್ರು. 1.5 ಓವರ್ ನಲ್ಲಿ ಕೇವಲ 4 ಓಟವನ್ನು ನೀಡಿ 5 ವಿಕೆಟ್ ಅನ್ನು ಉರುಳಿಸಿದಂತ ಶ್ರೀನಿವಾಸ್ ಯಾನ ಶ್ರೀನಿ. ಅಂತಿಮ ಎಸೆತ ತನ್ಮೂಲಕ ರನ್ಔಟ್. ಆ ನಿಟ್ಟಿನಲ್ಲಿ ರಾಯಲ್ ಚಾಲೆಂಜರ್ಸ್ ಸರ್ವಪತನ. ಮೊದಲ ಇನ್ನಿಂಗ್ಸ್ ಅಂತಿಮ ಚೆಂಡಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ಳುವುದರ ಮುಖಾಂತರವಾಗಿ ಆಲ್ ಔಟ್ ಆಗ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ಸ್. ಕೇವಲ 21 ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಸ್ ಮಾಡಬೇಕಾಗಿರ್ತಕ್ಕಂಥ ಕದಂಬ ವಾರಿಯರ್ಸ್ ಅದ್ಯಾವ ರೀತಿಯಾಗಿ ಈ ಮೊತ್ತವನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಆದಿತ್ಯವಾರದ ಪಂದ್ಯಾಕೂಟದಲ್ಲಿ ಬಹುಶಃ ನಾವು ಕಂಡ ಹಾಗೆ ಬಹಳಷ್ಟು ಮಂದಿ ವಿಭಾಗದ ಜನಪ್ರಿಯ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಕಾಯಕವನ್ನು ಹೊಂದಿದ್ದು ಕೂಡ ಆ ಕಾಯಕವನ್ನು ಬದಿಗೊತ್ತಿ ಕ್ರಿಕೆಟ್ ಮೇಲಿರುವಂತಹ ಅಪಾರವಾಗಿರ್ತಕ್ಕಂಥ ಪ್ರೀತಿ ಮತ್ತು ಆ ಕ್ರಿಕೆಟ್ ಮೇಲಿರುವಂತಹ ಒಂದು ಸಮಯ ಕಳೆಯುವಂಥದ್ದು ಕುಟುಂಬದ ಒಂದು ಮಹತ್ವದ ಜವಾಬ್ದಾರಿಗಳನ್ನು ಹೊಂದಿಕೊಂಡಿದ್ರು ಕೂಡ ಈ ಕ್ರೀಡಾಂಗಣಕ್ಕೆ ಬಂದಾಗ ಅದೆಲ್ಲವನ್ನು ಕೂಡ ಮರೆತುಕೊಂಡು ಕಷ್ಟ ಸುಖ ಎಲ್ಲವನ್ನು ಕೂಡ ಒಂದು ದೃಷ್ಟಿಕೋನದಲ್ಲಿ ನೋಡುವಂತಹ ಒಂದು ಕ್ರೀಡೆ ಇದ್ರೆ ಅದು ಕ್ರಿಕೆಟ್. ಆ ಕ್ರಿಕೆಟ್ ಕ್ರೀಡೆಯಲ್ಲಿ ಇವತ್ತು ಬಹಳಷ್ಟು ಒಂದು
ನಮ್ಮ ಆದಿತ್ಯವಾರ ಸೂರ್ಯನ ಕಿರಣಗಳು ರಶ್ಮಿಗಳು ಭೂಮಿಗೆ ಆಗಮಿಸ್ತಾ ಇದ್ದ ಹಾಗೆ ಕೆಲವೊಂದು ಕ್ರೀಡಾಪಟುಗಳು ಕ್ರೀಡಾ ಪ್ರೇಕ್ಷಕರು ಆದಿತ್ಯವಾರದ ಕಾರ್ಯಕ್ರಮದ ವೀಕ್ಷಣೆಗೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಭಗೀರಥ ಯುವ ಸೇನೆಯ ಸಂಸ್ಥೆ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರಣೀಯ ಸ್ವಾಗತ ಸುಸ್ವಾಗತ. ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕು ನೋಡಿ ಸೋಲ್ಜರ್ಸ್. ಟಾಸ್ ವಿನ್ ಆಗಿದ್ದೀರಾ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ನಿಮ್ಮ ಸಮಾಲೋಚನೆ ಮಾತುಕತೆ ಏನಿದ್ರು ಕೂಡ ಇಮಿಡಿಯೇಟ್ಲಿ ಮುಗಿಸಿ. ಹಾಗೆ PRK ಆಟಗಾರರು ಕೂಡ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಇರಬೇಕು. ನೀವು ಕೂಡ ಅಷ್ಟೇ, ನಿಮ್ಮ ಸಮಾಲೋಚನೆ ಮೀಟಿಂಗ್ ತುರ್ತು ಸಭೆ ಏನೇ ಇದ್ರು ಕೂಡ ದಯವಿಟ್ಟು ಮುಗಿಸ್ಕೊಳ್ಳಿ ಸರ್. ಫೀಲ್ಡ್ ಒಳಗೆ ಬಂದ್ ಮಾಡಬೇಡಿ, ಟೈಮ್ ಇಲ್ಲ. ಈ ಮ್ಯಾಚ್ ಅನ್ನು ಹೊರತುಪಡಿಸಿ ಇನ್ನೂ ಕೂಡ 8 ಮ್ಯಾಚ್ ಆಗಬೇಕಾಗಿದೆ. ವೆದರ್ ರಿಪೋರ್ಟ್ ಒಂದ್ ಕಡೆಯಿಂದ ನೋಡಿದ್ರೆ ಪ್ರಸ್ತುತ ಈ ಪಂದ್ಯದ ಫಲಿತಾಂಶ ನೋಡಿದ್ರೆ RCB ಆಟಗಾರರು ಶಿರದ ಮೇಲ್ಭಾಗದಲ್ಲಿ ಕರಿಬಾವುಟ ಹಾರಾಟವನ್ನು ಮಾಡುತ್ತೆ. ಇಡೀ ಟೂರ್ನಿಮೆಂಟಿನ ಲೆಕ್ಕಾಚಾರವನ್ನು ಅಳೆದು ತೂಗ್ತಾ ಇರ್ತಕ್ಕಂಥ ಭಗೀರಥ ಯುವಸೇನೆಯ ಆರ್ಗನೈಸರ್ ಶಿರದ ಮೇಲ್ಭಾಗದಲ್ಲಿ ನೋಡಿದೆ ಇವತ್ತು ಆದಿತ್ಯವಾರ ವೆದರ್ ರಿಪೋರ್ಟ್ ಕಾಣುತ್ತೆ. ಕಾರ್ ಮೋಡದ ವಾತಾವರಣ, ಕರಿ ಮೋಡದ ವಾತಾವರಣ ಆರ್ಗನೈಸರ್ಗೆ ಕೂಡ ಒಂದಷ್ಟು ಸಮಸ್ಯೆಯನ್ನು ಕೊಟ್ಟಿದೆ. ಹಾಗಾಗಿ ಇರುವಂತ ಸಮಯದಲ್ಲಿ ನೀವು ಬೇಗನೆ ಪಂದ್ಯವನ್ನು ಮುಗಿಸಿಕೊಡ್ಬೇಕಾಗುತ್ತೆ. ಬಹುಶಃ ಲೀಗ್ ಪಂದ್ಯಗಳು ಮುಕ್ತಾಯದ ನಂತರ ಪ್ಲೇ ಆಫ್ ಪಂದ್ಯಗಳು, ನಾಕ್ಔಟ್ ಪಂದ್ಯಗಳು ಬಹುಶಃ ಓವರ್ ಕೂಡ ಕಡಿತಗೊಳ್ಳುವಂತ ಸಾಧ್ಯತೆ ಇದೆ. 5ರಿಂದ ನೇರ 4 ಓವರ್ಗಳ ಪಂದ್ಯಾಟಕ್ಕೆ ಅಂಕಣ ಸಿದ್ಧತೆಯನ್ನು ಕಂಡುಕೊಳ್ಳುತ್ತೆ ಕೂಡ. ನೋಡಿ, 2 ತಂಡದ 12th ಮ್ಯಾಚ್ಗಳಿಲ್ಲ, ನಮ್ಗೆ ಹೆಸರುಗಳು ಗೊತ್ತಿಲ್ಲ. ಇದರಲ್ಲಿ ಏನ್ ಹೆಸರು ಕಾಣುತ್ತೋ ಹೆಸರುಗಳನ್ನ ಹಾಕ್ತೇವೆ. ದಯವಿಟ್ಟು ಆಮೇಲೆ ಹೆಸರು ಮಿಸ್ ಮಾಡಿದೀರಾ ಅಂತ ಲೈವ್ ಅಲ್ಲಿ ಕಮೆಂಟ್ಸ್ ಹಾಕೋದಾಗಿರ್ಲಿ ಅಥವಾ ಇಲ್ಲಿ ಬಂದು ಹೇಳೋದಾಗ್ಲಿ ಮಾಡಬೇಡಿ ಸರ್. ಆರಂಭಿಕ ಓವರ್ನಲ್ಲಿ ರಾಯಲ್ ಚಾಲೆಂಜರ್ಸಿನ ದಾಮು SCR ಗೆ ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಎರಡನೇ ಸೆತ ಸ್ವಿಚ್ ಮಾಡಬಲ್ಲಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ತನ್ಮೂಲಕ ಡಾಟರ್ ಡೆಲಿವರಿ ಸೇರ್ಪಡೆ ಕೂಡ. 30 ಎಸೆತಗಳ ಮುಂದೆ ಕೇವಲ 21 ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಕದಂಬ ವಾರಿಯರ್ಸಿನ ಆಟಗಾರರು ಅದ್ಯಾವ ರೀತಿಯಾಗಿ ಈ ಮೊತ್ತವನ್ನ ಚೇಸ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಮತ್ತೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ತನ್ಮೂಲಕ ವೈಟ್ ಬಾಲ್. ಎಕ್ಸ್ಟ್ರಾ ಮುಖ್ಯವಾಗಿ ಕದಂಬ ವಾರಿಯರ್ಸಿನ ಖಾತೆ ಆರಂಭವಾಗ್ತಾ ಇದೆ, ಅಕೌಂಟ್ ಓಪನ್ ಆಗ್ತಾ ಇದೆ. ತಂಡದ ಮೊತ್ತ 1. ಮತ್ತೆ ದಾಮು ಈತ ನಡುವೆ ತನ್ಮೂಲಕ ಪರ್ಫೆಕ್ಟ್ ಸ್ವಿಚ್ ಹಿಟ್ ಮಾರಿ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಸೀಮಾರೆಗೆ ಕಂಡುಕೊಳ್ತಾ ಇದೆ. 6 ಷಟ್ಕ 6 ಓಟದ ಸೇರ್ಪಡೆ. ಮೊದಲ 2 ಚರಣದಲ್ಲಿ ಓಟವನ್ನು ದಾಖಲಿಸದೇ ಇರತಕ್ಕಂಥ ಆರಂಭಿಕ ಆಟಗಾರ ಅಂತಿಮ ಹಂತದಲ್ಲಿ 3ನೇ ಚರಣದಲ್ಲಿ ಬಹಳಷ್ಟು ಉತ್ತಮ ರೀತಿಯಿಂದ 6 ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ 7ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದಲ್ಲಿ ಎಸೆತಗಾರಿಕೆ ವಿಭಾಗದಿಂದಲೇ ಚಾಲಕರ ಸೀಟ್ನಲ್ಲಿ ಮೆರಿತಾ ಇರತಕ್ಕಂಥ ಕದಂಬ ವಾರಿಯರ್ಸ್ ಆಟಗಾರರು ಕೇವಲ 21 ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡ್ತಾ ಇರತಕ್ಕಂಥ ತಂಡ. ಮೊದಲ ಓವರ್ನಲ್ಲಿ 7ಕ್ಕೆ ಲೋಲಾಸ್ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ರಿವರ್ಸ್ ಮಾಡಬಲ್ಲಂತ ಪ್ರಯತ್ನ, ಸುಲಭ ಕ್ಯಾಚ್. ಅಶ್ವಿನ್ ಕ್ಯಾಚ್ ಎಲ್ಲ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಕದಂಬ ವಾರಿಯರ್ಸ್ನ ಫ್ರಂಟ್ ಲೈನ್ ಆಟಗಾರನ ಇನ್ನಿಂಗ್ಸ್ ಮುಕ್ತಾಯ. ದಾಮು ಮೊದಲ ಓವರ್ನಲ್ಲಿ ಬ್ರೇಕ್ ಥ್ರೂ ತಂದು ಕೊಟ್ರು. ಇದೇ ರೀತಿಯಾಗಿ ಬ್ರೇಕ್ ಥ್ರೂಗಳ ಮೇಲೆ ಬ್ರೇಕ್ ಥ್ರೂ ಅನ್ನ ಇವಾಗ ರಾಯಲ್ ಚಾಲೆಂಜರ್ಸ್ ಆಟಗಾರರು ಪಡಿಲೇಬೇಕಾಗಿದೆ. ಮತ್ತೋರ್ವ ಆಟಗಾರ ಎಂಟ್ರಿ ಆಗ್ತಾ ಇದೆ ಇಲ್ಲಿ ಕದಂಬ ವಾರಿಯರ್ಸ್ ಪರವಾಗಿ.
7ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರ್ತಕ್ಕಂಥ ತಂಡ ಇನ್ನು ಗೆಲುವಿಗಾಗಿ 25 ಎಸೆತಗಳ ಮುಂದೆ 14 ಓಟವನ್ನು ದಾಖಲಿಸಬೇಕಾಗಿರತಕ್ಕಂತ ಅನಿವಾರ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯ ಹೃದಯ ಭಾಗವಾಗಿರ್ತಕ್ಕಂಥ ಅಂಬೇಡ್ಕರ್ ಕ್ರೀಡಾಂಗಣ ಒಳಭಾಗದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ 4ನೇ ಆವೃತ್ತಿಯ ಪಂದ್ಯಗಳು ಸಾಗ್ತಾ ಇದೆ. 3 ದಿನಗಳ ಒಂದು ಕ್ರೀಡಾ ಹಬ್ಬದಲ್ಲಿ 2 ದಿನಗಳ ಕಾಲ ಯಶಸ್ವಿಯಾಗಿ ಮುಗಿಸಿರ್ತಕ್ಕಂಥ ಸಂಸ್ಥೆ ಇವತ್ತು ಅಂತಿಮ ದಿನದ ಪಂದ್ಯಾಟಗಳು ಸಾಗ್ತಾ ಇದೆ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ ತನ್ಮೂಲಕ ಮತ್ತೆ ಓಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಇನ್ನು ಉಳಿದ 4 ಓವರ್ನಲ್ಲಿ 14 ಓಟವನ್ನು ದಾಖಲಿಸಬೇಕಾಗುತ್ತೆ. ಕದಂಬ ವಾರಿಯರ್ಸ್ 24ಕ್ಕೆ 14 ಅವಶ್ಯಕತೆ. ಲೋ ಸ್ಕೋರ್ ಮೊತ್ತವನ್ನು ಉಳಿಸಿಕೊಳ್ಳಬಲ್ಲಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಸೆಕೆಂಡ್ ಓವರ್ ಅಲ್ಲಿ ಧ್ರುವ ಎಸೆತಗಾರಿಕೆ ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. 24ಕ್ಕೆ 14 ಅವಶ್ಯಕತೆ. ಮೊದಲ ಎಸೆತ ಸ್ವೀಪ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೈ ಜಾರಿ ಹೋದಂತ ಪಂದ್ಯವನ್ನ ರಾಯಲ್ ಚಾಲೆಂಜರ್ಸ್ ಆಟಗಾರರು ಯಾವ ರೀತಿಯಾಗಿ ಉಳಿಸಿಕೊಳ್ತಾರೆ ನೋಡಬೇಕಾಗಿದೆ. ಫೀನಿಕ್ಸ್ ಹಕ್ಕಿಯ ಹಾಗೆ ವಾಪಸಾತಿಯನ್ನ ಮಾಡ್ತಾರೆ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಒಂದು ಪಂದ್ಯವನ್ನು ನಂಬಲ ಸಾಧ್ಯ ರೀತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಆಟಗಾರರು ಗೆದ್ದುಕೊಂಡ್ರೆ ಅದು ಭಗೀರಥ ಪ್ರೀಮಿಯರ್ ಲೀಗ್ ಇತಿಹಾಸದ ಪುಟವನ್ನ ಕೂಡ ಸೇರುತ್ತೆ. ಇನ್ನು 23 ಎಸೆತಗಳ ಮುಂದೆ ಗೆಲುವಿಗಾಗಿ 14 ಓಟದ ಅವಶ್ಯಕತೆ ಇದೆ. ಮತ್ತೆ ಧ್ರುವ ಶಾರ್ಟ್ ಆಗಿ ಬೀಳ್ತಾ ಇದೆ. ಕ್ಯಾಚ್ ಇಟ್ಟನ್ನು ಕಾಲು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಮತ್ತೆ ಮಿಸ್ಫೀಲ್ಡ್. ಈ ರೀತಿಯ ಲೋ ಸ್ಕೋರ್ ಪಂದ್ಯದಲ್ಲಿ ಕೃಷಿಕರವಾಗಿರ್ತಕ್ಕಂಥ ಕ್ಯಾಚ್ಗಳಾಗಿದ್ರು ಕೂಡ ಅದನ್ನ ಕನಿಷ್ಠ ಪಕ್ಷ ಹಿಡಿಯುವಂತ ಪ್ರಯತ್ನಗಳು ಮಾಡಬೇಕಾಗುತ್ತೆ. ಆ ಪ್ರಯತ್ನ ಚೆಂಡಿನವರೆಗೆ ಸಾಗಿದಾಗ ಈ ರೀತಿಯ ಕ್ಯಾಚ್ಗಳೆಲ್ಲ ಕೂಡ ಡ್ರಾಪ್ ಮಾಡಬಾರದು. ಬಹುಶಃ ಕ್ಯಾಚಸ್ ವಿನ್ ದ ಮ್ಯಾಚಸ್ ಅನ್ನುವಂತ ಮಾತುಗಳಿದೆ. ಅದು ಬಹಳಷ್ಟು ಬಾರಿ ಕ್ರಿಕೆಟ್ ರಂಗದಲ್ಲಿ ನಾವು ಫಲಿತಾಂಶ ಬುಡಮೇಲಾದಂತ ನಿದರ್ಶನ ಕೂಡ ಕಂಡುಕೊಂಡಿದ್ದೇವೆ. ಬಹುಶಃ ಲೋ ಸ್ಕೋರ್ ಮ್ಯಾಚ್ ಅಲ್ಲಿ ಕೇವಲ ಡಾಟ್ ಬಾಲ್ ಮಾತ್ರವಲ್ಲ ವಿಕೆಟ್ ಅನ್ನು ಕೂಡ ಉರುಳಿಸಬೇಕಾಗುತ್ತೆ. ಆ ರೀತಿಯ ಒಂದು ಅವಕಾಶಗಳು ಕ್ರಿಯೇಟ್ ಆದಾಗ ವಿಕೆಟ್ ಗಳನ್ನ ಕ್ಯಾಚ್ ಗಳನ್ನ ಪಡ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ಗೆಲುವಿಗಾಗಿ ಕೇವಲ ಇನ್ನು 12 ಓಟದ ಅವಶ್ಯಕತೆ ಇದೆ. 21 ಎಸೆತಗಳ ಮುಂದೆ 21 ಬಾಲ್ ನೀಡ್ 12 ರನ್ಸ್. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕ ತಡಪೇರ್ ರನ್ಔಟ್ ಆಗಿ ಇವಾಗ ತೃತೀಯ ನೇತ್ರ 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ಒಂದು ತೀರ್ಪನ್ನು ಇವಾಗ ಟಿವಿ ಅಂಪೈರ್ ರವಾನಿಸ್ತಾರೆ ನೋಡಬೇಕಾಗಿದೆ. ಭಗೀರಥ ಪ್ರೀಮಿಯರ್ ಲೀಗ್ ನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ರಾಜೇಂದ್ರ ಇವರ ಒಂದು ಘನಾಧ್ಯಕ್ಷತೆಯಲ್ಲಿ ಆನಂದ್ ಭಗೀರಥ ಮತ್ತು ರಘು, ಪುನೀತ್, ಮಾದಿ, ಮದನ್, ಅಪ್ಪು, ಸೂರಿ, ಅಜಯ್, ಬುಲ್ಲಾ, ಶಕೀರ್ ಇವರೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಸಾಗ್ತಾ ಇದೆ. ಇವರೆಲ್ಲರ ಒಂದು ಸಂಯೋಜನೆಯಲ್ಲಿ ಇವತ್ತು ಭಗೀರಥ ಯುವ ಸೇನೆ ಅನ್ನುವಂತ ಸಂಸ್ಥೆ 4ನೇ ಬಾರಿಗೆ ಈ ಕಾರ್ಯಕ್ರಮವನ್ನ ಪ್ರೀಮಿಯರ್ ಲೀಗ್ ರೂಪದಲ್ಲಿ ಆಯೋಜನೆ ಮಾಡ್ತಾ ಇದೆ. ನಾಟ್ ಔಟ್ ಅನ್ನುವಂತ ಒಂದು ತೀರ್ಪುಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ 1 ಓಟದ ಸೇರ್ಪಡೆ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಕವರ್ಸ್ ಭಾಗದಲ್ಲಿ ಓಟವನ್ನು ದಾಖಲಿಸಿದ್ರು. 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಮತ್ತೆ ಕಂಡುಕೊಳ್ತಾ ಇದೆ. ಗೆಲುವಿಗಾಗಿ ಕೇವಲ ಇನ್ನು 10 ಓಟದ ಅವಶ್ಯಕತೆ ಇದೆ. 19 ಎಸೆತ 10ರ ಅವಶ್ಯಕತೆ.
ಮತ್ತೆ ಧ್ರುವ ಈ ಓವರ್ ಅಂತಿಮ ಒಂದು ಎಸೆತವನ್ನು ಎಸೆಯಬೇಕಾಗಿದೆ. ಪ್ರತಿ ಚಳಿಯಲ್ಲೂ ಕೂಡ ಒಂಟಿ ಓಟಗಳನ್ನು ದಾಖಲಿಸಿ ಕೂಡ ಸುಲಭವಾಗಿ ಪಂದ್ಯವನ್ನು ಗೆಲ್ಲುವಂತಹ ಕದಂಬ ವಾರಿಯರ್ಸ್. ಸ್ವೀಪ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಮಾಡಿದ್ರು. ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ 12 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಕದಂಬ ವಾರಿಯರ್ಸ್ ಕೆಸೂರು ತಂಡ ಅಂತಿಮ 18 ಎಸೆತಗಳ ಮುಂದೆ ಗೆಲುವಿಗಾಗಿ 9 ಓಟವನ್ನ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸರಿ, ಸುಮಾರು 1,11,111 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವಂತ ಪಾರಿತೋಷಿಕವನ್ನ ಕೊಟ್ಟು ಗೌರವಿಸಬಲ್ಲಂತ ದಾಖಲೆ ಪಂದ್ಯಕೂಟ. ಜನರ ಪ್ರೈಸ್ 55,555 ರೂಪಾಯಿ ನಗದು ಮತ್ತು ಶಾಶ್ವತ ಫಲಕವನ್ನು ಕೊಟ್ಟು ಗೌರವಿಸುವಂತ ಟೂರ್ನಿಮೆಂಟ್. ಸರಣಿ ಉದ್ದಕ್ಕೂ ಕೂಡ ಅತ್ಯುತ್ತಮ ರೀತಿಯ ಪ್ರದರ್ಶನ ನೀಡುವಂತ ಆಟಗಾರನಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸುವಂತ ಕಾರ್ಯಕ್ರಮ. ಸರಣಿ ಉದ್ದಕ್ಕೂ ಅತ್ಯುತ್ತಮ ರೀತಿಯ ಒಂದು ದಾಂಡಿಗತನವನ್ನು ಮಾಡುವಂತ ಆಟಗಾರನಿಗೆ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಕೂಡ ಕೊಡಬಲ್ಲಂತ ಒಂದು ವ್ಯವಸ್ಥಿತ ಪಂದ್ಯಾಕೂಟ. ಸರಣಿ ಉದ್ದಕ್ಕೂ ಶಿಸ್ತುಬದ್ಧ ಬೌಲಿಂಗ್ ದಾಳಿಯ ಮುಖ್ಯವಾಗಿ ಎದುರಾಳಿ ತಂಡಗಳಿಗೆ ಚಾಕ್ಲೇಟ್ ತಿನ್ನಿಸಿದಂತ ಬೆಸ್ಟ್ ಬೌಲರ್ಗೆ ಇಲ್ಲಿ ಅತ್ಯುತ್ತಮ ಬೌಲರ್ ಅವಾರ್ಡ್ ಅನ್ನು ಕೂಡ ಕೊಟ್ಟು ಗೌರವಿಸುವಂತಹ ದಾಖಲೆ ಕ್ರಿಕೆಟ್ ಪಂದ್ಯಕೂಟ ಭಗೀರಥ ಪ್ರೀಮಿಯರ್ ಲೀಗ್ 2026 ಅನ್ನುವ ರೂಪದಲ್ಲಿ ಸಾಗ್ತಾ ಇದೆ. ಇದಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಮತ್ತು ಅಭಿನಂದನೆಗಳು. ಮತ್ತೆ ದಾಮು ಎಸ್ಆರ್ ಭಾಗದಲ್ಲಿ ಲೋ ಸ್ಕೋರ್ ಪಂದ್ಯವನ್ನು ಉಳಿಸುವಂತ ಪ್ರಯತ್ನವನ್ನು ರಾಯಲ್ ಚಾಲೆಂಜರ್ಸ್ ಆಟಗಾರರು ಮಾಡ್ತಾ ಇದ್ದಾರೆ. ಇನ್ನು 17 ಎಸೆತ 9 ಅವಶ್ಯಕತೆ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಆಟವನ್ನು ಆಡಿದ್ರು. ಗಲ್ಲಿ ವಿಭಾಗದಲ್ಲಿ ಲೇಟ್ ಕಟ್ ಮುಖ್ಯವಾಗಿ ಒಂದು ಓಟದ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂಟಿ ಓಟದ ಸೇರ್ಪಡೆಯ ಮುಖ್ಯವಾಗಿ ತನ್ನ ಮೊತ್ತ 13. ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತ. ಮಿಡ್ ಆಫ್ ಭಾಗದಲ್ಲಿ ಒಂದು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಈ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 14. ಇನ್ನು ಗೆಲುವಿಗಾಗಿ 7 ಓಟದ ಅವಶ್ಯಕತೆ. 15ಕ್ಕೆ 7. ಮತ್ತೆ ದಾಮು ಈ ಬಾರಿ ಎಸೆದ ಚೆಂಡು ಬಹಳ ಉತ್ತಮ ರೀತಿಯ ಹೊಡೆತ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಇನ್ನು ಕೇವಲ ಒಂದು 6 ಅವಶ್ಯಕತೆ ಇದೆ ಗೆಲುವಿಗಾಗಿ. 14 ಎಸೆತಗಳ ಮುಂದೆ 6 ಓಟದ ಒಂದು ಅವಶ್ಯಕತೆ ಕೂಡ ಇದೆ. ಬಹಳ ಉತ್ತಮ ರೀತಿಯ ಒಂದು ಡ್ರೈವ್ ಮಿಡ್ ಆಫ್ ಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪ್ರತಿ ಚೆಂಡಿನಲ್ಲೂ ಕೂಡ ಒಂಟಿ ಓಟವನ್ನು ದಾಖಲಿಸಿಕೊಂಡು ಗೆಲುವಿನ ಕಡೆಗೆ ಮುನ್ನುಗ್ತಾ ಇರ್ತಕ್ಕಂಥ ಕದಂಬ ವಾರಿಯರ್ಸ್ ಕೆಸ್ತೂರು ತಂಡ. ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತ. ತನ್ಮೂಲಕ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಸೇಮಾರಕ್ಕೆ ಹಂಚಿನಲ್ಲಿ ಬಹಳ ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟಗಳಿಗೆ ಎಷ್ಟು ಅವಕಾಶಗಳು ಬರ್ತಾ ಇದೆ. ಓವರ್ ಕೂಡ ಸಮಾಪ್ತಿಯನ್ನು ಪಡ್ಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ 18 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಇನ್ನು ಗೆಲುವಿಗಾಗಿ ಕೇವಲ 3 ಓಟವನ್ನಷ್ಟೇ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. 12 ಎಸೆತ 3 ಅವಶ್ಯಕತೆ. ಇದಾದ ನಂತರದ ಮತ್ತೊಂದು ಡಿಸೈಡೆಡ್ ಪಂದ್ಯ ಸಾಗುತ್ತೆ. ಟಾಸ್ ಗೆಲುವನ್ನು ಕಂಡುಕೊಂಡ ತಂಡ ಅಲ್ಲಿ ಬೌಲಿಂಗ್ ಆಯ್ಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೋಲ್ಜರ್ಸ್ ವಿನ್ ದ ಟಾಸ್ elected to bowl first.
ಪ್ರತಾಪ್ ಎಸೆದ ಮೊದಲ ಚೆಂಡು ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ, ಭರ್ಜರಿ ಹೊಡೆತ. ದಾಮು ಪ್ರಯತ್ನವನ್ನು ಮಾಡಿದ್ರು, ಬೌಂಡ್ರಿ ಅಟ್ಟಾಯಿಸುವಂತ ಪ್ರಯತ್ನ, ಕ್ಯಾಚ್ ಹಿಡಿಯುವಂತ ಒಂದು ಪ್ರಯತ್ನ ಮಾಡಿದ್ರು. ಕೇವಲ ಒಂಟಿ ಓಟಗಳಿಗೆ ಎಷ್ಟು ಅವಕಾಶಗಳು ಮಾಡಿ ಬರ್ತಾ ಇದೆ. ಇನ್ನು ಗೆಲುವಾಗಿ 2 ಓಟದ ಸೇರ್ಪಡೆ. ಬಹಳ ಉತ್ತಮ ಆಗಿರ್ತಕ್ಕಂಥ ಹೊಡೆತ, ಮತ್ತೆ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೇವಲ 1 ಓಟದ ಅವಶ್ಯಕತೆ ಇದೆ ಗೆಲುವಿಗಾಗಿ. ಆದಿತ್ಯ ವಾರದಲ್ಲಿ ತನ್ನ ಮೊದಲ ಪಂದ್ಯದಲ್ಲಿ ಗೆಲುವಿನ ಕಡೆಗೆ ದಾಂಗುಡಿ ಇಟ್ಟಿರ್ತಕ್ಕಂಥ ಕದಂಬ ವಾರಿಯರ್ಸ್ ತಂಡ ಇನ್ನು ಗೆಲುವಿಗಾಗಿ 9 ವರ್ಷಗಳ ಮುಂದೆ ಕೇವಲ 1 ಓಟದ ಅವಶ್ಯಕತೆ ಇದೆ. ಬಹಳ ಶೊತ್ತಮೃತಾಗಿರ್ತಕ್ಕಂಥ ಹೊಡೆತ, ಸೈಲೇಶ್ ವಾಡಿ ಬಾರಿ ಅಕ್ಷಾ ಕವರ್ ಸೀಮಾನಕ್ಕೆ ಕಂಡುಕೊಳ್ತಾ ಇದೆ, ಬೌಂಡ್ರಿ. ಆ ನಿಟ್ಟಿನಲ್ಲಿ ಪಂದ್ಯ ಮುಕ್ತಾಯ. ಕದಂಬ ವಾರಿಯರ್ಸ್ ರಾಯಲ್ ಚಾಲೆಂಜರ್ಸ್ ವಿರುದ್ಧವಾಗಿ ರೋಚಕ ಗೆಲುವನ್ನ ಕಂಡುಕೊಳ್ತಾ ಇದೆ. ಮೊದಲು ಎಸೆತಗಾರಿಕೆ ಭಾಗದಲ್ಲಿ ಶಿಸ್ತುಬದ್ಧ ಒಂದು ಬೌಲಿಂಗ್ ದಾಳಿಯನ್ನು ಸಂಘಟಿಸಿದಂತ ಕದಂಬ ವಾರಿಯರ್ಸ್ ಇಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡವನ್ನು ಮನ್ನಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಯಲ್ ಚಾಲೆಂಜರ್ಸ್ ಆಟಗಾರರಿಗೆ ನಾವು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಕದಂಬ ವಾರಿಯರ್ಸ್ ತಂಡಕ್ಕೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ತಾನು ಆಡಿದಂತ 3 ಪಂದ್ಯ 2 ಗೆಲುವಿನೊಂದಿಗೆ ಪ್ಲೇ ಆಫ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದ ತಂಡ. ಮತ್ತೊಂದೆಡೆ ವಿಲೇಜ್ ಬುಲ್ಸ್ 3 ಪಂದ್ಯ 2 ಗೆಲುವಿನೊಂದಿಗೆ ಅದೇ ಗ್ರೂಪ್ ಬಿ ಯಲ್ಲಿ ಟೇಬಲ್ ಸೆಕೆಂಡ್ ಆಗಿರುವಂತಹ ತಂಡ. ರಾಯಲ್ ಚಾಲೆಂಜರ್ಸ್ ಮತ್ತು ಸಿದ್ಧಾರ್ಥ್ ಕ್ರಿಕೆಟರ್ಸ್ ಈ ಟೂರ್ನಮೆಂಟ್ ನಿಂದ ಹೊರ ಉಳ್ಕೊಳ್ತಾ ಇದೆ. ಗ್ರೂಪ್ ಎ ನ FCC ತಂಡ 2 ಪಂದ್ಯ 2 ಪಂದ್ಯವನ್ನು ಗೆದ್ದಂತ ತಂಡ. ಮತ್ತೊಂದೆಡೆ ಪ್ರಿಯಾಕೆ ಟೈಗರ್ಸ್ 2 ಪಂದ್ಯ 1 ಗೆಲುವನ್ನು ಕಂಡಂತ ತಂಡ. ಇನ್ನೊಂದೆಡೆ ಸುಬೇದಾರ್ ಟೈಗರ್ಸ್ 2 ಪಂದ್ಯ 1 ಗೆಲುವನ್ನ ಕಂಡುಕೊಂಡ ತಂಡ. ಮತ್ತೆ ಟೀಮ್ PRK ಸೋಲ್ಜರ್ 2 ಪಂದ್ಯ 2ರಲ್ಲೂ ಕೂಡ ಸೋಲನ್ನ ಕಂಡಂತಹ ತಂಡ ದಿನದ ಮುಂದಿನ ಪಂದ್ಯವನ್ನು ಆಡುತ್ತೆ. ಮತ್ತೊಂದೆಡೆ ಗ್ರೂಪ್ ಸಿ BRT ಟೈಗರ್ಸ್ 3 ಪಂದ್ಯ 3ಕ್ಕೆ 3 ಗೆಲುವು.